ಸುಮಾರು 9-9:15 ಮಧ್ಯೆ ಸದ್ಯಾಪುರ ಕ್ರಾಸ್ ಹತ್ರ ಹೈವೇ ಮೇಲೆ ಒಂದು ಮರ್ಡರ್ ಆಗಿದೆ. ಅವರು ಮಾಪಣ್ಣ ಸನ್ ಆಫ್ ಭೀಮಪ್ಪ ಬಡಿಯಾರ್ ಅಂತೇಳಿ. ಸೊ ಅವ್ರನ್ನ ಹಲ್ಲೆ ಮಾಡಿದರು. ಅವರು ಆ್ಯಕ್ಚುಲಿ 2 ವೀಲರಲ್ಲಿ ಇನ್ನೊಬ್ಬರು ಅಲಿ ಸಾಬನ್ ಅವ್ರ ಜೊತೆ ಹೋಗ್ತಾಯಿದ್ರು. ಸೊ ಅವರು ಹೆದರ್ಕೊಂಡು ಏನು ಊರಿಗೆ ಹೋದ್ಮೇಲೆ ಊರಲ್ಲಿ ಅವರ ಸಹ ಕೊಲೆ ಆಗಿದೆ. ಸೊ ಅದರಲ್ಲಿ ಈಗ ಮೇಲ್ನೋಟಕ್ಕೆ ಇವರ ಕೊಲೆ ಮಾಡಿದ್ದು ಯಾರೋ ಹುಸೇನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಕೂಡಲೇ ಪತ್ತೆ ಮಾಡಿ ತನಿಖೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಹಾಗೆ ಇವರು ಊರಿಗೆ ಹೋದ್ಮೇಲೆ ಅಲ್ಲಿ ಇವರ ಒಂದು ಫಾಲೋವರ್ಸು ಮತ್ತು ಏನು ಅವರ ಮಕ್ಕಳು ಸೇರಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಹ ಕೂಡಲೇ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಅಂದರೆ ಈಗ ಅಲಿ ಸಾಬದ್ದು ಮಾಪಣ್ಣವ್ರ ಫ್ಯಾಮಿಲಿದವ್ರು ಮಾಡಿರೋಂಥ ಮಾಹಿತಿ. ಹೌದು. ಈಗ ಅಂದ್ರೆ ಮಾಪಣ್ಣವ್ರದ್ದು ಈ ಹುಸೇನಿ ಅದನ್ನ ಈಗ ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ. ಮುಂಚೆ ಒಮ್ಮೆ ಅವ್ರಿಗೆ ಇದು ಮಾಡಿದರು, ಏನದು ಅಟೆಂಪ್ಟ್ ಮಾಡಿ 2014ರಲ್ಲಿ. ಸೊ ಅದೇ ಇದ್ರ ಮೇಲೆ ನಾವು ಥಿಂಕ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಈಗ ಕೂಡಲೇ ಅರೆಸ್ಟ್ ಮಾಡಿ ಇದು ಮಾಡ್ತೀವಿ. ಮಾಪಣ್ಣನ ಮೇಲೆ ಆತ ರೌಡಿ ಶೀಟ್ರು, ಆಮೇಲೆ ಆತನ ಮೇಲೆ ಒಂದು ಸುಮಾರು ಒಂದು 20 ಕೇಸ್ ಏನೋ ದಾಖಲಾಗಿದ್ದು. 20 ಅಲ್ಲ 9 ಕೇಸ್ ಇದೆ. ಸೊ ಅದರಲ್ಲಿ ಬೇರೆ ಬೇರೆ ಕೇಸಸ್ ಇದ್ದಾವೆ, ಸಾಲ್ಟ್ ಕೇಸಸ್ ಇದ್ದಾವೆ. ಮತ್ತು ಸೊ ಅದನ್ನ ಈಗ ಪತ್ತೆ ಮಾಡಿ ನಾವು ರೌಡಿ ಶೀಟರ್ ಇದ್ದಾರೆ ಅವರು. ಮಾಪಣ್ಣ ಅಂತೇಳಿ ಅವರು ರೌಡಿ ಶೀಟರ್ ಇದ್ದಾರೆ. ಹೌದು, ಭೀಮರಾಯಗುಡಿ ಸ್ಟೇಷನ್. ಸರ್ ಈಗ ಅಲಿ ಸಾಬನ್ ಕಾಂಗ್ರೆಸ್ ಸರ್ಕೊಳ್ಳಿ ಮಾಪಣ್ಣದ ಆದಮೇಲೆ ಆಯ್ತಾ ಹೆಂಗೆ ಸರ್ ಅಂತ? ಹೌದು, ಈಗಾಗಲೇ ಹೇಳಿದಾಗೆ ಅವರು ವಾಪಸ್ ಊರಿಗೆ ಹೋದ್ಮೇಲೆ ಮದ್ದರ್ಕಿಯಲ್ಲಿ, ಸೊ ಅಲ್ಲಿ ಒಂದು ಮನೆಯಲ್ಲಿ ಮರ್ಡರ್ ಮಾಡಿದ್ದಾರೆ ಅವರು. ಸರ್ ಈ ಮಾಪಣ್ಣ ಕೊಲೆ ಮಾಡಿದ್ರ ಇಲ್ಲ, ಬೇರೆಯವ್ರು ಮಾಡಿರೋದು. ಇದು ಬೇರೆ, ಅದು ಬೇರೆ. ಹೌದು, ಬೇರೆ, ಅವ್ರಿಗೆ ಮಾಡಿದವರು ಬೇರೆ. ಅಂದರೆ ಎಲ್ಲ ಆ್ಯಂಗಲಲ್ಲಿ